ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ, ಆಟಾಡಕ್ಕೆ ಯಾರು ಬಂದೇ ಇಲ್ಲ. ಈ ಏಕಾದಶಿ ಯಾಕಾದ್ರೂ ಬರುತ್ತೋ. ಅಪ್ಪಂಗೆ ಮಾತು ಕೊಟ್ಟು ನನ್ನ ಹೊಟ್ಟೆ ಮೇಲೆ ನಾನೇ ತಣ್ಣೀರ್ ಬಟ್ಟೆ ಹಾಕೊಂಡಂಗಿದೆ. ಅದ್ರಲ್ಲಿ ಮಾವಿನ ಹಣ್ಣಿನ ವಾಸನೆ ಬೇರೆ ಬೆಂಕಿಗೆ ತುಪ್ಪ ಸುರಿದಂಗೆ ಹಸುವನ್ನ ಕೆರಳಿಸ್ತಿದೆ. ಕೃಷ್ಣ, ಕರ್ದ ವೆಂಕಟನಾಥ, ಕಿಟ್ಟಪ್ಪ, ನಿನ್ ಹೆಸರು ಕಿಟ್ಟಪ್ಪ ತಾನೆ? ಕಿಟ್ಟಪ್ಪನೋ ಕೃಷ್ಣನೋ ಏನೋ ಒಂದು, ಒಟ್ನಲ್ಲಿ ಇಲ್ಲಿ ಕರ್ದೆ ಅಲ್ವಾ, ಅದಕ್ಕೆ ಬಂದೆ. ಹೌದು, ಅವತ್ತು ಇಷ್ಟು ಅವಲಕ್ಕಿ ಕೊಡ್ತೀನಿ ಅಂತ ಹೋದವನು ಇವತ್ ಕಾಣಿಸ್ಕೊತಿದ್ಯಲ್ಲ, ಏನು ಅಂತ ಹೇಳಿ. ಇವತ್ತು ಏಕಾದಶಿ, ಇಲ್ಲ ಅಂದ್ರೆ ಖಂಡಿತ ತಂದ್ಕೊಡ್ತಿದ್ದೆ. ಈ ಏಕಾದಶಿನ ಅದ್ಯಾರ್ ಕಂಡು ಹಿಡಿದ್ನೋ, ನನ್ ಕೈಗೆ ಸಿಗ್ಬೇಕು. ಅಯ್ಯೋಯ್ಯೋ, ಸಮಾಧಾನ ಸಮಾಧಾನ, ಯಾಕಿಷ್ಟು ಕೋಪ? ಬರ್ದೇ ಇರುತ್ತಾ, ಒಂದು ಉದ್ದಾರಣೆ ತೀರ್ಥ ಕೊಟ್ಟು ಉಪವಾಸ ಮಾಡು ಅಂತ ಹೇಳ್ತಾರೆ. ಸಾಲ್ದು ಅಂತ ಚೀಲದಲ್ಲಿ ಮಾವಿನ ಹಣ್ಣು ಕೊಟ್ಟು ಇದಕ್ಕೆ ಸಂಯಮ ಅಂತ ಹೆಸರಿಟ್ಟು ಪರೀಕ್ಷೆ ಮಾಡ್ತಾರೆ. ಮಾವಿನ ಹಣ್ಣಿಗೆ ಸಂಯಮನ? ಚೆನ್ನಾಗಿದೆ ಹೆಸರು. ಏನ್ ಚೆನ್ನಾಗಿದ್ಯೋ ಏನೋ, ನನ್ಗಂತೂ ಇದು ಅಗ್ನಿ ಪರೀಕ್ಷೆ. ಅದ್ಬಿಡು, ಯಾವ ಊರ್ ನಿಂದು? ವೈಕುಂಠಪುರ. ಅದಲ್ ಬರುತ್ತಾ? ಅದೆಲ್ಲಿಗೂ ಬರಲ್ಲ, ನಾವೇ ಹೋಗ್ಬೇಕು. ಹಾಸ್ಯ ಮಾಡ್ತೀಯಾ? ಏನೋ ಅಪ್ಪ, ನೀನು ಒಗಟೊಗಟಾಗಿ ಮಾತಾಡ್ತೀಯ, ನಮ್ಮ ಅತ್ತೆ ತರ. ಇಷ್ಟ ದಿವಸ ಯಾಕೆ ಕಾಣ್ಲಿಲ್ಲ? ನಾನೇನ್ ನಿಂತರ ಒಂದೇ ಕಡೆ ಕೂತಿರ್ತೀನ? ನಾನ್ ಸಂಚಾರಿ ಕಣಯ್ಯ. ಸಂಚಾರಿನ ಅಂದ್ರೆ ವ್ಯಾಪಾರ ಮಾಡ್ತೀಯಾ? ಒಂಥರ ವ್ಯಾಪಾರನೇ, ಕೊಟ್ಟು ತಗೊಳ್ಳೋ ವ್ಯಾಪಾರ. ಧನ ಮೇಯ್ಸೋನಲ್ವಾ, ದಿನ ಒಂದೊಂದೂರು. ಜನ್ಮಾಷ್ಟಮಿ ಬಂದ್ರೆ ಉಡುಪಿ, ರಾಮನವಮಿ ಬಂದ್ರೆ ಕುಂಭಕೋಣ, ದಶಮಿ ಬಂದ್ರೆ ಅಯೋಧ್ಯೆ. ಸರಿ ಸರಿ, ನೀನ್ ಇಷ್ಟೆಲ್ಲ ಊರ್ ಸುತ್ತಾಡ್ತೀಯಲ್ಲ, ನಿನ್ಗೆ ಅನುಭವ ಚೆನ್ನಾಗೇ ಇರುತ್ತೆ. ನಂಗೊಂದ್ ಸಲಹೆ ಕೊಡ್ತೀಯಾ? ಕೇಳು, ಗೊತ್ತಿದ್ರೆ ಕೊಡ್ತೀನಿ. ಈ ಹಸುವನ್ನ ನೀಗಿಸ್ಕೊಳ್ಳೋದು ಹೇಗೆ? ಅಯ್ಯೋ, ಮಾವಿನ ಹಣ್ಣು ಇದೆಯಲ್ಲ, ಅದನ್ನೇ ತಿನ್ನು, ಹಸಿವು ತಾನಾಗೆ ನೀಗುತ್ತೆ. ಅದು ನನ್ಗೂ ಗೊತ್ತು, ಹಣ್ಣು ತಿಂದ್ರೆ ಹಸಿವು ನೀಗುತ್ತೆ ಅಂತ ಎಳೆ ಮಗುಗೂ ಗೊತ್ತಿರುತ್ತೆ. ಸಂಯಮ. ಸಂಯಮದಿಂದಾನೇ ಕೇಳ್ತಾ ಇದ್ದೀನಪ್ಪ, ಬಿಡಿಸ್ ಹೇಳು. ಕಣ್ಮುಚ್ಕೋ. ಈಗ ನೀನು ನಿಮ್ಮೂರಿನ ಕಾವೇರಿ ನದಿಯ ತೀರದಲ್ಲಿ ಒಂದು ಮರದ ಕೆಳಗಡೆ ನಿಂತಿದ್ಯಾ ಅಂತ ಅನ್ಕೊಂಡೆ. ನಿನ್ ಎರಡೂ ಕೈಗಳನ್ನ ರೆಕ್ಕೆಗಳ ಹಾಗೆ ಚಾಚು ನೋಡೋಣ. ಈಗ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಗಾಳಿ ಅಂದ್ರೆ ಪ್ರಾಣದೇವರು. ಪರಿಶುದ್ಧವಾದ ನೀರಿನ ಮೇಲೆ ಪ್ರಾಣದೇವರು ಚಲಿಸುತ್ತಾ ಇದ್ದಾರೆ. ಈಗ ತಣ್ಣಗಿನ ಗಾಳಿಯನ್ನ ಒಳಗೆಳ್ಕೋ. ಈಗ ಮೈ ಮನಸ್ಸೆಲ್ಲ ತಣ್ಣಗಾಗ್ತಿರ್ಬೇಕಲ್ವಾ? ಹಾ, ಹೌದು ಹೌದು ಕಿಟ್ಟಪ್ಪ.